ಜೀವನದಲ್ಲಿ ಒಂದು ಗುರಿ ಇರಬೇಕು, ಮುನ್ನಡೆಸಲು ಒಬ್ಬ ಗುರು ಇರಬೇಕು ಅನ್ನುವ ಮಾತಿದೆ. ಗುರಿ ಇಲ್ಲದ ಬಾಳು ದಾರಿ ಇಲ್ಲದ ಹಡಗಿನಂತೆ. ಬಾಲ್ಯದ ಬಡತನ ಮತ್ತು ಸಂಘರ್ಷಗಳ ನಡುವೆ ಬೆಳೆದ ಸಿದ್ದರಾಮಯ್ಯನವರ ರಾಜಕೀಯ ಹಾದಿ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ಅವರಿಗೆ ಬಾಲ್ಯದಲ್ಲಿ ಅಕ್ಷರ ಕಲಿಸಿದ್ದು ಸ್ಥಳೀಯ ಶಿಕ್ಷಕರಾದರೆ, ಉನ್ನತ ವ್ಯಾಸಂಗದಲ್ಲಿ ಸಮಾಜವಾದದ ದೀಕ್ಷೆ ನೀಡಿದ ಧೀಮಂತ ಗುರು ಪ್ರೊಫೆಸರ್ MD ನಂಜುಂಡಸ್ವಾಮಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮೂಡಿದ ಆ ಒಡನಾಟವೇ ಸಿದ್ದರಾಮಯ್ಯ ಅವರ ಹಠ ಮತ್ತು ಧೈರ್ಯದ ರಾಜಕೀಯ ಹಾದಿಗೆ ಗಟ್ಟಿ ಅಡಿಪಾಯ ಹಾಕಿತು. ಆದರೆ ಅವರ CM ಹುದ್ದೆಯ ರಾಜೀನಾಮೆ ಸುದ್ದಿ ಕಳಚಿತ ಸಮಾಜವಾದದ ಕೊನೆಯ ಕೊಂಡಿ ಅನ್ನುವ ಮಾತು ವಿಚಾರವಂತರ ಚಾವಡಿಯಲ್ಲಿ ಹರಿದಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರೈತ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ ನಡುವಿನ ಬಾಂಧವ್ಯ ಕೇವಲ ರಾಜಕೀಯವಾಗಿರಲಿಲ್ಲ, ಅದು ಆತ್ಮೀಯತೆ ಮತ್ತು ವೈಚಾರಿಕತೆಯ ಅದ್ಭುತ ಸಂಗಮವಾಗಿತ್ತು. ಮೈಸೂರಿನ ಕಾನೂನು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದ ನಂಜುಂಡಸ್ವಾಮಿ ಅವರು ಸಿದ್ದರಾಮಯ್ಯ ಎಂಬ ಹಳ್ಳಿಯ ಯುವಕನಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿದ್ರು. ಪ್ರೊಫೆಸರ್ ಸಿಗದಿದ್ದರೆ ನಾನು ವಕೀಲನಾಗಿಯೋ ಹಳ್ಳಿಯಲ್ಲಿ ವ್ಯವಸಾಯ ಮಾಡುತ್ತಲೋ ಉಳಿದು ಬಿಡ್ತಾ ಇದ್ದೆ, ರಾಜಕಾರಣಕ್ಕೆ ಬರ್ತಾನೇ ಇರಲಿಲ್ಲ ಅಂತ ಸಿದ್ದರಾಮಯ್ಯ ಇಂದಿಗೂ ಭಾವುಕರಾಗಿ ನೆನಪಿಸ್ಕೊಳ್ತಾರೆ. ಅನ್ಯಾಯದ ವಿರುದ್ಧ ಹೋರಾಡುವ ಧೈರ್ಯವನ್ನು ತುಂಬಿದವರು ಅವರೇ. ತಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಿದ ಆ ಮಹಾನ್ ಚೇತನವನ್ನು, ಮಾರ್ಗದರ್ಶಕನನ್ನು ಸಿದ್ದರಾಮಯ್ಯನವರು ಇಂದಿಗೂ ತಮ್ಮ ಹೃದಯದ ಆಳದಲ್ಲಿ ಅತ್ಯಂತ ಆತ್ಮಾಭಿಮಾನ ಮತ್ತು ಕೃತಜ್ಞತೆಯಿಂದ ನೆನೆಯುತ್ತಾರೆ. ಆದ್ದರಿಂದ ಇದು ಅಧಿಕಾರ ಮೀರಿದ ಒಂದು ಪವಿತ್ರ ಒಡನಾಟವಾಗಿತ್ತು. ಬೀದರ್ನಿಂದ ಚಾಮರಾಜನಗರದವರೆಗೆ ಅವರ ಅಭಿಮಾನಿಗಳ ಸಾಮ್ರಾಜ್ಯವೇ ಇದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕದಲದ ಫ್ಯಾನ್ ಬೇಸ್ ಹೊಂದಿರುವ ಏಕೈಕ ಮಾಸ್ ಲೀಡರ್ ಇವರು. ಆದರೆ ಈ ಅಧಿಕಾರದ ಆಚೆಗಿನ ಸಿದ್ದು ಬದುಕು ಒಂದು ರೋಚಕ ಇತಿಹಾಸ. ಸಂಘರ್ಷದ ಬಾಲ್ಯದಿಂದ ಬಂದ ಸಿದ್ದರಾಮಯ್ಯ ಮೊದಲು ಕೋರ್ಟ್ನಲ್ಲಿ ವಾದ ಮಂಡಿಸುವ ಖಡಕ್ ಅಡ್ವೊಕೇಟ್ ಆದರು. ತದನಂತರ ಹಕ್ಕಿಗಾಗಿ ಹೋರಾಡುವ ರೈತ ನಾಯಕನಾಗಿ ಅಬ್ಬರಿಸಿದ್ರು. ಒಟ್ಟು 8 ವರ್ಷಗಳ ಕಾಲ CM ಆಗಿ ಇಡೀ ರಾಜ್ಯವನ್ನಾಳಿದ ಸಿದ್ದರಾಮಯ್ಯ ಈಗ ತಮ್ಮ ಅಧಿಕಾರಕ್ಕೆ ವಿದಾಯ ಹೇಳಿ ರಾಜೀನಾಮೆ ನೀಡುತ್ತಾ ಇದ್ದಾರೆ. ಒಟ್ಟು 8 ವರ್ಷಗಳ ಕಾಲ CM ಆಗಿ ಇಡೀ ರಾಜ್ಯವನ್ನಾಳಿದ ಸಿದ್ದರಾಮಯ್ಯ ಈಗ ತಮ್ಮ ಅಧಿಕಾರಕ್ಕೆ ವಿದಾಯ ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜಕೀಯ ಬದುಕಿನ ಪ್ರಮುಖ ತಿರುವಿನಲ್ಲಿ JDSನಿಂದ ಹೊರಬಂದಾಗ ಅವರಿಗೆ ಭದ್ರ ಭವಿಷ್ಯ ನೀಡಿದ್ದೇ ಅಹಿಂದ. ಕರ್ನಾಟಕ ರಾಜಕಾರಣದ ದಿಕ್ಸೂಚಿ ಬದಲಿಸಿದ ಈ ಸಾಮಾಜಿಕ ಒಕ್ಕೂಟವನ್ನು ಕಟ್ಟಿ ಬೆಳೆಸುವಲ್ಲಿ ಅಂದು ರಾಜ್ಯದ ಹಲವು ಪ್ರಮುಖ ನಾಯಕರು ಮತ್ತು ಪ್ರಗತಿಪರ ಚಿಂತಕರು ಸಿದ್ದರಾಮಯ್ಯ ಅವರಿಗೆ ಭದ್ರವಾದ ಸಾಥ್ ನೀಡಿದರು. ಅಹಿಂದ ಅಸ್ತ್ರದ ಹಿಂದಿನ ಶಕ್ತಿ ಯಾರು? ಹಿರಿಯ ನಾಯಕ RL ಜಾಲಪ್ಪ ಹಾಗೂ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ CN ದ್ವಾರಕಾನಾಥ್ ಅಹಿಂದ ಒಕ್ಕೂಟಕ್ಕೆ ಬೌದ್ಧಿಕ ಮತ್ತು ಸೈದ್ಧಾಂತಿಕ ಶಕ್ತಿ ತುಂಬಿದ್ರು. ಇವರ ಜೊತೆಗೆ ಸತೀಶ್ ಜಾರಕಿಹೊಳಿ, H ಆಂಜನೇಯ, HV ಕೃಷ್ಣಸ್ವಾಮಿ ಮತ್ತು B ಸಿದ್ದಯ್ಯ ಅವರಂಥ ನಾಯಕರು ರಾಜ್ಯಾದ್ಯಂತ ಸಂಚರಿಸಿ ಜನ ಬಲ ಒಟ್ಟುಗೂಡಿಸಿದ್ರು. ದಲಿತ ಸಂಘರ್ಷ ಸಮಿತಿಯ ವಿವಿಧ ಬಣಗಳು ಹಾಗೂ ಪ್ರಗತಿಪರ ಬರಹಗಾರರು ಈ ಹೋರಾಟಕ್ಕೆ ಹೆಗಲು ಕೊಟ್ಟರು. ಈ ನಾಯಕರ ಸಾಥ್ ಶ್ರಮದಿಂದಾಗಿ 2005ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಬೃಹತ್ ಅಹಿಂದ ಸಮಾವೇಶವು ಸಿದ್ದರಾಮಯ್ಯ ಅವರನ್ನ ರಾಜ್ಯದ ಅತ್ಯಂತ ಪ್ರಬಲ ಮಾಸ್ ಲೀಡರ್ ಆಗಿ ರೂಪಿಸಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ನಂಬಿದ ಸಮಾಜವಾದಿ ಸಿದ್ಧಾಂತಕ್ಕಾಗಿ ಅಂಟಿಕೊಂಡಿದ್ರಿಂದಲೇ ಬಡವರ ಪರ ಯೋಜನೆಗಳಿಗೆ ಮುದ್ರೆ ಒತ್ತಿದ್ರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಸಿಗಬೇಕು ಎಂಬುದು ಅವರ ಆಶಯವಾಗಿತ್ತು. ಇದೇ ಚಿಂತನೆಯಿಂದಾಗಿ ಅವರು ಹಸಿವು ಮುಕ್ತ ಕರ್ನಾಟಕದ ಕನಸು ಕಂಡು ಬಡ ಕುಟುಂಬಗಳಿಗೆ ಉಚಿತ ಅಕ್ಕಿ ನೀಡುವ ಪ್ರಮುಖ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದರು. ನಗರ ಪ್ರದೇಶದ ಕಾರ್ಮಿಕರು ಮತ್ತು ಬಡವರಿಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ಊಟ ಕೊಡುವ ಇಂದಿರಾ ಕ್ಯಾಂಟೀನ್ ಆರಂಭಿಸಿದರು. ಮಕ್ಕಳ ಅಪೌಷ್ಟಿಕತೆ ನೀಗಿಸಲು ಶಾಲೆಗಳಲ್ಲಿ ಉಚಿತ ಹಾಲು ನೀಡುವ ಕ್ಷೀರಭಾಗ್ಯ ತಂದರು.
ಗ್ರಾಮೀಣ ಭಾಗದ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕಾಗಿ ನೆರವಾಗಲು ವಿದ್ಯಾಸಿರಿ ಯೋಜನೆಯನ್ನು ರೂಪಿಸಿದ್ರು. ಹೀಗೆ ಸಮಾಜವಾದದ ಪ್ರಭಾವವೇ ಸಿದ್ದರಾಮಯ್ಯ ಅವರ ಹೆಜ್ಜೆಯನ್ನ ವಿಭಿನ್ನಗೊಳಿಸಿದ್ವು ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತಾಗಿದೆ. ಸಿದ್ದರಾಮಯ್ಯ ತಮ್ಮ ಇತ್ತೀಚಿನ ಆಡಳಿತದಲ್ಲೂ ಗೃಹಲಕ್ಷ್ಮಿ, ಶಕ್ತಿ, ಗೃಹಜ್ಯೋತಿಯಂಥ 5 ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜವಾದಿ ತತ್ವವನ್ನು ಎತ್ತಿ ಹಿಡಿದ್ರು. ಈ ಎಲ್ಲ ಜನಪ್ರಿಯ ಯೋಜನೆಗಳು ಅವರ ಮೇಲಿದ್ದ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಸಮಾಜವಾದಿ ಸಿದ್ಧಾಂತಗಳ ಪ್ರಭಾವಕ್ಕೆ ಸಾಕ್ಷಿಯಾಗಿವೆ. ಆದ್ದರಿಂದ ಸಿದ್ದರಾಮಯ್ಯನವರ ಕೊನೆಯ ಪಯಣದವರೆಗೂ MD ನಂಜುಂಡಸ್ವಾಮಿ ಪ್ರಭಾವ ಜೊತೆಗೆ ಸಾಗಿದೆ.